ಯಾರಿಲ್ಲ ಬೇಕು. ಅರೆ ಚಿವಿಂಗಮ್, ಇಷ್ಟೊತ್ತಲ್ಲಿ ಯಾಕಮ್ಮ ಬಂದೆ? ಒಂದ್ ಪ್ರಶ್ನೆ ಕೇಳ್ಬೇಕು ಅನ್ನಿಸ್ತು, ಬಂದ್ಬಿಟ್ಟೆ. ನೀನ್ ಇಲ್ಲಿ ಬಂದಿರೋ ವಿಷಯ ನಿಮ್ಮ ಮಮ್ಮಿ ಗೊತ್ತಾದ್ರೆ? ಗೊತ್ತಾಗ್ಲಿ ಬಿಡಿ, ಯಾವ್ದನ್ನೇ ಆಗ್ಲಿ ಎಷ್ಟ್ ದಿನ ಅಂತ ಮುಚ್ಚಿಡಕ್ ಸಾಧ್ಯ? ಏನಮ್ಮ ನಿನ್ ಪ್ರಶ್ನೆ? ಹಿಸ್ಟ್ರಿನಾ, ಜಿಯೋಗ್ರಫಿನಾ, ಅರ್ಥಮೆಟಿಕ್ಕಾ ಇಲ್ಲ ಸೈನ್ಸಾ? ಹೋಮ್ ಸೈನ್ಸ್. ಹೋಮ್ ಸೈನ್ಸಾ? ಕಮಾನ್. ನೀವು ಸುಳ್ಳು ಹೇಳಲ್ಲ ತಾನೆ? ಮಕ್ಕಳು ದೇವ್ರ ಸಮಾನ, ಅವ್ರ ಹತ್ರ ಯಾರು ಸುಳ್ಳು ಹೇಳಲ್ಲ. ಏನಮ್ಮ ನಿನ್ ಪ್ರಶ್ನೆ? ನೀವು ನನ್ ಡ್ಯಾಡಿ ತಾನೆ? ನಿಜ ತಾನೆ? ನಿಜನ ಒಪ್ಕೊಳ್ಳೋದು ಅಷ್ಟು ಕಷ್ಟನೋ ಡ್ಯಾಡಿ? ಚಿನ್ನ, ನೀವ್ ಯಾಕೆ ಡ್ಯಾಡಿ ಅಳ್ತೀರಾ? ತಂದೆ ಇದ್ದು ಪ್ರೀತಿಯಿಂದ ದೂರ ಆಗಿರೋ ನಾನ್ ಅಳ್ಬೇಕು. ಅಳ್ಬೇಡಪ್ಪ, ನೀನ್ ಅಳಬಾರ್ದು. ಅಲ್ದೆ ಇನ್ನೇನ್ ಮಾಡ್ಬೇಕು ಡ್ಯಾಡಿ? ಎಂತ ಪ್ರಶ್ನೆಗೂ ಉತ್ತರ ಕೊಡ ನಾನು ಕ್ಲಾಸ್ಗೆ ಫಸ್ಟ್ ಅಂತದ್ರಲ್ಲಿ ನಮ್ ಫ್ರೆಂಡ್ಸ್ ಕೇಳ್ತಾರೆ ಯಾರೇ ನಿಮ್ ಡ್ಯಾಡಿ ಏನೇ ಮಾಡ್ತಾರೆ ಅಂತ. ನನಗ್ ಗೊತ್ತಿಲ್ಲ ಅಂತೀನಿ, ಮಮ್ಮಿ ಗೊತ್ತು ಅಂತೀನಿ. ಮಮ್ಮಿ ಕೇಳಿದ್ರೆ ರೇಗ್ತಾಳೆ. ಹೇಳಿ ಡ್ಯಾಡಿ, ನೀವೇ ತಾನೇ ನನ್ನ ಡ್ಯಾಡಿ, ಪ್ಲೀಸ್ ಹೇಳಿ ಡ್ಯಾಡಿ. ನಿಜ, ನಾನೇ ನಿನ್ ಡ್ಯಾಡಿ, ನತದೃಷ್ಟ ತಂದೆ. ಡ್ಯಾಡಿ. ಅರುಣ, ನಿನ್ನ ಮಮ್ಮಿ ನನ್ನ ತಪ್ಪು ತಿಳ್ಕೊಂಡಿದ್ದಾಳೆ ಅರುಣ. ಅವಳಿಗೆ ಯಾವಾಗ್ಲೂ ಮೂಗಿನ ಮೇಲೆ ಕೋಪ, ನನ್ನ ಮುಖ ಕಂಡ್ರೇನೆ ಅಸಹ್ಯ. ಇಷ್ಟು ಫೈನ್ ಆಗಿರೋ ಡ್ಯಾಡಿಯಿಂದ ದೂರ ಆಗಿರೋದ್ರಿಂದಾನೇ ಮಮ್ಮಿಗೆ ಯಾವಾಗ್ಲೂ ಮೂಗಿನ ಮೇಲೆ ಕೋಪ. ನೀವಿಬ್ರು ಒಂದಾಗ್ಬೇಕು, ಹತ್ರವಾಗ್ಬೇಕು, ಅದೇ ನನ್ನ ಆಸೆ ಡ್ಯಾಡಿ. ಅರುಣ, ಮೈ ಚೈಲ್ಡ್. ನಿಮ್ ನಿದ್ದೆ ಕೆಡ್ಸೋದಿಕ್ಕೆ ಸಾರಿ ಡ್ಯಾಡಿ. ಬರ್ತೀನಿ ಡ್ಯಾಡಿ. ಅರುಣ, ಮತ್ತೆ ಯಾವಾಗಮ್ಮ ಬರ್ತೀಯ? ನನ್ ಮಮ್ಮಿ ನೀವೇ ನನ್ ಡ್ಯಾಡಿ ಅಂತ ಹೇಳಿದ ದಿನ ಮಮ್ಮಿ ಜೊತೆಲೆ ಖಂಡಿತ ಬರ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಿಜಮ್ಮ, ನನ್ ಪಾಲ್ಗೊಳ್ದಿರೋದು ಬರೀ ಡ್ರೀಮ್ಸೇ. ಎಲ್ಲಿ ಕರ್ಕೊಂಡು ಹೋಗಿದೆ? ಎಷ್ಟು ದಿವಸದಿಂದ ನಡೀತಿದೆ ನಾಟಕ? ಮಾತಾಡೆ. ಅವನ ಮೇಲೆ ಯಾಕೆ ರೇಗಾಡ್ತೀಯ ಮಮ್ಮಿ? ಎಲ್ಲಿಗೆ ಹೋಗಿದ್ದೆ ಅಂತ ನನ್ನೇ ನೇರವಾಗಿ ಕೇಳು. ಇಡಿಯಟ್, ಎಲ್ಲಿಗೆ ಹೋಗಿದ್ದೆ? ಡ್ಯಾಡಿ ಮನೆಗೆ. ಯಾರೇ ನಿನ್ ಡ್ಯಾಡಿ? ಮಿಸ್ಟರ್ ಸೂರ್ಯ, ಡೆಪ್ಯೂಟಿ ಕಮಿಷನರ್. ಶಟ್ ಅಪ್. ಇನ್ನೊಂದ್ಸಲ ಅವ್ರನ್ನ ಡ್ಯಾಡಿ ಅಂದ್ರೆ ನಿನ್ ನಾಲ್ಗೆ ಸೇರ್ಬಿಡ್ತೀನಿ. ಈ ಪೊಲೀಸ್ ರೋಪೆಲ್ಲ ನನ್ನ ಹತ್ರ ಬೇಡ ಮಮ್ಮಿ. ನಾನೇನ್ ಸುಳ್ಳು ಹೇಳ್ತಿಲ್ಲ, ಕಳ್ ಕೆಲ್ಸಾನು ಮಾಡ್ತಿಲ್ಲ. ಕತ್ತೆ. ಯಾಕೆ ಮಮ್ಮಿ ನಿಲ್ಲಿಸ್ಬಿಟ್ಟೆ? ಹೊಡಿ, ನಿನಗ್ ಹೊಡಿಯೋ ಹಾಕಿದೆ. ಹಾಗೆ ನನ್ ಡ್ಯಾಡಿ ಯಾರು ಅಂತ ತಿಳ್ಕೊಳ್ಳೋ ಹಾಕು ನಂಗೂ ಇದೆ. ಮಮ್ಮಿ, ಪಕ್ಕದ ಮನೆ ಡಿಸಿಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ಅವ್ರು ನನ್ ಡ್ಯಾಡಿ ಅಲ್ಲ ಅಂತ ನೀನ್ ನನ್ ತಲೆ ಮೇಲೆ ಕೈ ಇಟ್ಟು ಆನೆ ಮಾಡಿ ಆಮೇಲೆ ನೀನ್ ನಂಗೆ ಎಷ್ಟ್ ಬೇಕಾ ಹೊಡಿ ಬಡಿ ಕೊಂದು ಬಿಡು. ಮಾತಾಡು ಮಮ್ಮಿ, ಮಾತಾಡು ಪ್ಲೀಸ್. ಅರುಣ, ಏನ್ ಮಾತಾಡ್ಲಮ್ಮ ನಾನು? ಈ ಪ್ರಪಂಚದಲ್ಲಿ ಹೆಣ್ಣಿನ ಮಾತಿಗೆ ಯಾವ ಬೆಲೆ ಇದೆ ಅಂತ ಮಾತಾಡ್ಲಿ? ಯಾಕ್ ಮಮ್ಮಿ ಹಾಗ್ ಮಾತಾಡ್ತೀಯಾ? ಡ್ಯಾಡಿಗೆ ನೀನ್ ಕಂಡ್ರೆ ತುಂಬಾ ಇಷ್ಟ. ಸುಳ್ಳು. ಅವ್ರು ನನಗ್ ಮೋಸ ಮಾಡಿ ನೋ ಮಮ್ಮಿ, ನಿನಗ್ ಡ್ಯಾಡಿ ಅಂದ್ರೆ ಕೋಪ. ಅವ್ರಿಗೆ ಮಾತ್ರ ನೀನ್ ಕಂಡ್ರೆ ಕೋಪನೇ ಇಲ್ಲ, ಒಂದ್ ಮಾತು ನಿನಗ್ ಬೈದಿಲ್ಲ. ಎಂತವ್ರನ್ನ ಮರಳು ಮಾಡ್ಬಿಡ್ತಾರಮ್ಮ ಅವರು. ಅವ್ರ ಮಾತಿಗೆ ಮರಳಾಗಿ ನಿನ್ನಿಂದ ದೂರ ಆಗ್ಬೇಡ ಅರುಣ. ಅಯ್ಯೋ ಮಮ್ಮಿ, ನಾನ್ ಯಾಕೆ ನಿನ್ನಿಂದ ದೂರ ಆಗ್ಲಿ? ನೀನು ಡ್ಯಾಡಿನ್ ತಪ್ಪು ತಿಳ್ಕೊಂಡಿದ್ಯಾ? ನೋ, ಅವ್ರದೇ ತಪ್ಪು ಅರುಣ, ಅವ್ರದೇ ತಪ್ಪು. ಅಲ್ಬೇಡ ಮಮ್ಮಿ, ನಿನ್ನ ಹತ್ರ ನನ್ನಿಂದ ನೋಡಕ್ಕಾಗಲ್ಲ. ತಪ್ಪು ಯಾವ್ದು ಗೊತ್ತಾ ಮಮ್ಮಿ? ನೀವಿಬ್ರು ದೂರವಾಗಿರೋದು. ನೀವಿಬ್ರು ಹತ್ರವಾಗಿ ಒಂದಾದ್ರೆ ನೋ ತಪ್ಪು, ನೋ ಕಣ್ಣೀರು. ಇಲ್ಲಮ್ಮ, ನೀನ್ ಮಗು, ದೊಡ್ಡವ್ರ ವಿಷಯ ಅರ್ಥ ಆಗಲ್ಲ. ಅವ್ರು ನನ್ಗೊಬ್ಳಿಗೆ ಎಲ್ಲ ಮೋಸ ಮಾಡಿರೋದು. ಇನ್ನೊಬ್ಬಳು ಕಟ್ಕೊಂಡು ಅವಳಿಗೂ ಮೋಸ ಮಾಡಿದ್ದಾರೆ. ನೋ ಮಮ್ಮಿ, ನೋ. ನೀವು ನನ್ ಡ್ಯಾಡಿ ತಾನೇ? ನೀವಿಬ್ರು ಹತ್ರವಾಗ್ಬೇಕು, ಒಂದಾಗ್ಬೇಕು, ಅದೇ ನನ್ನ ಆಸೆ ಡ್ಯಾಡಿ. ಅಲ್ಬೇಡ ಮಮ್ಮಿ, ತಪ್ಪು ಯಾವ್ದು ಗೊತ್ತಾ ಮಮ್ಮಿ? ನೀವಿಬ್ರು
ಆಗಿರೋದು. ನೀವಿಬ್ರು ಹತ್ರವಾಗಿ ಒಂದಾದ್ರೆ ನೋ ತಪ್ಪು ನೋ ಕಣ್ಣೀರು. ಅರುಣ ಮತ್ತೆ ಯಾವಾಗಮ್ಮ ಬರ್ತೀಯಾ? ನನ್ ಮಮ್ಮಿ ನೀವೇ ನನ್ ಡ್ಯಾಡಿ ಅಂತ ಹೇಳಿದ ದಿನ ಮಮ್ಮಿ ಜೊತೆಲೆ ಖಂಡಿತ ಬರ್ತೀನಿ. ಮಮ್ಮಿ 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 ಡ್ಯಾಡಿ ಒಂದಾಗ್ಬೇಕು. ಮಮ್ಮಿ ಡ್ಯಾಡಿ ಒಂದಾಗ್ಬೇಕು. ಅರುಣ, ಹೌ ಇಸ್ ಶಿ ಡಾಕ್ಟರ್? ನಥಿಂಗ್ ಟು ವರಿ, ಸಿಂಪಲ್ ಫೀವರ್ ಅಷ್ಟೇ. ಈ ಟ್ಯಾಬ್ಲೆಟ್ಸ್ ತರಿಸ್ಕೊಡಿ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು. ಸಾಹೇಬ್ರೆ, ಅರುಣ ಅವ್ರಿಗೆ ತುಂಬಾ ಜ್ವರ ಅಂತೆ. ಅರುಣ 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 ಸ್ಟಾಪ್! ಕಿರಣ್, ಯಾಕೆ ನನ್ ಮನೇಲಿ ಹೆಜ್ಜೆ ಎತ್ತಿದ್ದೀರಾ? ಒಂದ್ಸಲ ನನ್ ಜೀವನದಲ್ಲಿ ಹೆಜ್ಜೆ ಇಟ್ಟು ನನ್ ಸುಖ ಸಂತೋಷನೆಲ್ಲ ಕಿತ್ಕೊಂಡ್ಬಿಟ್ರಿ. ಕಿರಣ್, ಈಗ ನನ್ನ ಮಗುನ ನನ್ನಿಂದ ಕಿತ್ಕೊಳ್ಳೋ ಸಂಚ. ನೋ, ಗೆಟ್ ಔಟ್, ಗೆಟ್ ಲಾಸ್ಟ್. ದೇವ್ರೆ, ನನ್ನ ಅರುಣ ಬೇಗ ಗುಣವಾಗೋ ಹಾಗೆ ಮಾಡಪ್ಪ. ನನ್ನ ಮಗುಗೆ ಆಯುರೋಗ್ಯ ಕೊಟ್ಟು ಕಾಪಾಡಪ್ಪ ತಂದೆ. ಈ ದೇವಸ್ಥಾನ ತುಂಬಾ ಪುರಾತನವಾದದ್ದು ಸ್ವಾಮಿ. ಊರೂರಿಂದ ಭಕ್ತಾದಿಗಳು ದಿನಾ ಬರ್ತಾರೆ. ಇಲ್ಲಿ ಬಹಳ ಮಹಿಮೆ ನಡೆಯುತ್ತೆ. ಹೂವಿನ ಅಪ್ಪಣೆ ಕೂಡ ಆಗುತ್ತೆ ಸ್ವಾಮಿ. ಹಾಗಾದ್ರೆ ಇಲ್ಲಿ ಜಾತ್ರೆ ಭರ್ಜರಿಯಾಗಿ ನಡೀತೇನೆ? ಎಲ್ಲಿ ಸ್ವಾಮಿ, ಹಿಂದೆಲ್ಲ ವರ್ಷ ವರ್ಷ ಭರ್ಜರಿಯಾಗೆ ನಡೀತಾ ಇತ್ತು ಸ್ವಾಮಿ. ಈಗಿಲ್ಲ ಸ್ವಾಮಿ. ದೇವಸ್ಥಾನದ ಟ್ರಸ್ಟ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ ಸ್ವಾಮಿ. ಕಾರಣ? ದೇವಸ್ಥಾನದ ಲಕ್ಷಾಂತರ ರೂಪಾಯಿ ಹಣ, ದೇವರಿಗೆ ಸೇರಿದ ಬಂಗಾರದ ಒಡವೆಗಳನ್ನೆಲ್ಲ ತಮ್ಮ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮಿ. ಜಾತ್ರೆ ನಡೆದ್ರೆ ಮತ್ತೆ ಅದನ್ನೆಲ್ಲ ದೇವಸ್ಥಾನಕ್ಕೆ ಕೊಡ್ಬೇಕಾಗತ್ತೆ. ಅದಕ್ಕೆ ಜಾತ್ರೆ ನಡೆದ್ರೆ ಊರಿಗೆ ಒಳ್ಳೇದಾಗಲ್ಲ. ಪ್ರತಿ ಜಾತ್ರೆಯಲ್ಲಿ ಯಾರಾದ್ರೂ ಒಬ್ರು ಸತ್ತೇ ಸಾಯ್ತಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಆಕಸ್ಮಿಕ ಸಾವುಗಳನ್ನ ಇದಕ್ಕೆ ತಾಳೆ ಹಾಕಿ ಜನರಲ್ಲಿ ಭೀತಿ ಹುಟ್ಟಿಸ್ಬಿಟ್ಟಿದ್ದಾರೆ ಸ್ವಾಮಿ. ಚಚ, ಇದೆಲ್ಲ ಮೂಢನಂಬಿಕೆ. ಯಾರೇ ಟ್ರಸ್ಟಿ ಸರ್? ಪ್ರಸಾದ್ ಅಂಡ್ ಪ್ರಸಾದ್ ಕಂಪನಿ ಮಾಲೀಕರು ರಾಮ್ ಪ್ರಸಾದ್, ಕೃಷ್ಣ ಪ್ರಸಾದ್. ಆಯ್ಸಿ, ಈ ವರ್ಷ ಜಾತ್ರೆನ ನೀವ್ ನಡೆಸಿ, ಅದಕ್ಕೆ ಬೇಕಾದ ಅನುಕೂಲನ ನಾನ್ ಮಾಡ್ಕೊಡ್ತೀನಿ. ಗೋವಿಂದನ ನಾನೆಯ ಅಳಿಮಯ್ಯ, ನಿನ್ ದೊಡ್ಡ ಮಾವ. ನಾವು ಸರ್ವನಾಶ ಆಗಿ ಹೋದ್ವಿ ಈ DC ಕಾಲದಾಗ. ತಲೆ ಎತ್ಕೊಂಡು ಬಾಳ್ವೆ ಮಾಡೋ ಹಾಗಿಲ್ಲ ಈ ಊರಲ್ಲಿ. ನೀನ್ ಬಂದು ಸ್ವಲ್ಪ ವಿಷ ಕೊಟ್ಬಿಡು. ಯಾಕಿಷ್ಟು ಅಪ್ಸೆಟ್ ಆಗ್ತಾ ಇದೀರಾ? ವಿಷಯ ಏನು ಅಂತ ಹೇಳಿ. ವಿಷ ಕುಡಿಯ ಮಾತಕ್ಕೆ ಏನಾಗಿದೆ ಈಗ? ಇನ್ನೇನಾಗ್ಬೇಕಯ್ಯ, DC ನಮಗೆ ನೋಟಿಸ್ ಕಳಿಸಿದಾನೆ. ನೋಟಿಸಾ? ಅದೇನ್ ಸರಿಯಾಗಿ ಹೇಳಿ ಮಾವಯ್ಯ. ಏನ ದೇವಸ್ಥಾನದ 10 ಲಕ್ಷ ರೂಪಾಯಿ ಒಡವೆ ವಸ್ತು ಅವನಿಗೆ ಒಪ್ಪಿಸ್ಬೇಕಂತ? ನೋ, ಒಪ್ಪಿಸ್ಬೇಡಿ. ಅಯ್ಯೋ, ಆ DC ವಿಷಯ ನಿನಗೆ ಗೊತ್ತಿಲ್ಲಪ್ಪ. ಐ ನೋ ಇಂಚ್ ಬೈ ಇಂಚ್ ಅಬೌಟ್ ಹಿಮ್. ಆದ್ರೂ ಅವ್ನು ಭಾರಿ ಸ್ಟ್ರಾಂಗ್. ಅವನ್ನ ವೀಕ್ ಮಾಡ್ಬೇಕು ತಾನೆ. ನಾಳೆ ನಾನೇ ಖುದ್ದಾಗಿ ಬರ್ತಾ ಇದೀನಿ. ಓಕೆನಾ? ಓಕೆ, ಬಾರಯ್ಯ ಬಾ. ಅಲ್ಲ ಭಾವ, ನಾವೇ ಏನು ಮಾಡೋಕಾಗದೆ ಫೇಲ್ ಆಗಿರ್ಬೇಕಾದ್ರೆ ಇವನೇನು ಮಾಡ್ತಾನೆ ನಮ್ ಕಣ್ ಮುಂದಿನ ಬಚ್ಚ? ಕತ್ತೆ ಬೆಳೆದಾಗ ಬೆಳೆದ್ರೆ ಏನ್ ಪ್ರಯೋಜನ ಬಾವ? ಎಂತ ದೊಡ್ಡ ಬಂಡಿನೂ ಸೀಳೋದು ಒಂದು ಸಣ್ಣ ಚಾಣಾನೆ. ಚೂಡಾಮಣಿ, ಅಯ್ಯ ಅವ್ರೇ, ಏನಂತೀಯಲ್ಲ? ಕಂಸನ್ ಕೊಂದಾಗ ಕೃಷ್ಣನೋ ಬಚ್ಚೆ, ಮಾಯಾ ರಾಕ್ಷಸನ್ ಕೊಂದಾಗ ಶ್ರೀರಾಮನೋ ಬಚ್ಚೆ. ಅದಕ್ಕೆ ಈಗ ನೀವು ಸುಮ್ಕಿರೋದು ಬಿಲ್ಕುಲ್ ಅಚ್ಚೆ. ನನ್ನ ಮಗನಿ, ನನ್ ತಲೆ ಹೊರಗಡೆ ಇರೋ ಬ್ರೈನ್ ಕಡ್ಲಾ ನೀನು. ನೀನ್ ಹೇಳಿದ್ಮೇಲೆ ಖಲಾಸ್, ಗಪ್ ಚುಪ್. ಏನ್ಲಾ ಇತ್ತಗಿಂದ ಅತ್ತಗೆ ಅತ್ತಗಿಂದ ಇತ್ತಗೆ ಓಡಾಡಕ್ಕೆ ಇಲ್ಲ? 6 ದೂರದಿಂದ ಇಲ್ಲಿಗೆ ಬಂದಿದ್ದು ಏನಾರ ಬಾಯ್ಬಿಡ್ಲಾ? ಗೋಯ್ದಾ? ಹೇಯ್, ಸುಮ್ನಿರೋ. 6 ತಿಂಗಳು ಹುಡ್ದವನೆ. ಮಾವ, ಹಣ ಕಟ್ಟೋಕೆ ಎಷ್ಟು ದಿನ ಉಳಿತು? ಇನ್ 3 ದಿವಸನಪ್ಪ. ಗುಡಿಲಿರೋ ದೇವ್ರು ಸುಮ್ನಿದಾನೆ, ಇವನು ಗುರ್ರ ಅಂತಿದ್ದಾನೆ. ಬಿರಿ ಏನಾರ ತಲೆ ಓಡಿಸ್ಲಾ? ನಾನ್ ಯಾರು? ಕಾಲೇಜ್ ರೌಡಿನ ಅಲ್ಲ, ಪ್ರಜಾನಾಯಕ. ಮಾವ, ಆ DSP ಜಗದೀಶನ SP ಕಿರಣ್ ಹತ್ರ ಕಳಿಸಿ. ಕಳಿಸಿ ಇಷ್ಟು ಹೇಳಿ ನಂಬಿಸ್ಲಿ ಅವಳನ್ನ. DC ನೀನ್ ನೋಡ್ತೀನಿ ಅಂದಲ್ಲೋ? DC ನಾನ್ ನೋಡ್ಕೋತೀನಿ. ಮುಂದಾಗದನ್ನ ನೀವು ನೋಡಿ. ಖಂಡಿತವಾಗಿ ನಾನ್ ನೋಡ್ಕೋತೀನಿ. ಹೇಳೋದನ್ನ ಸ್ಪಷ್ಟವಾಗಿ ಹೇಳಿ. ಹಿಂದೆ ಜಾತ್ರೆ ನಡೆದಾಗ್ಲೆಲ್ಲ ಕಾಲ್ರಾ ಪ್ಲೇಗು ಅಂತ ಬಂದು ಊರಲ್ಲಿ ಸಾವು ನೋವು ಉಂಟಾಗಿರೋದಕ್ಕೆ ದಾಖಲೆಗಳಿವೆ. ಯು ಕ್ಯಾನ್ ಸಿ ದಿಸ್ ಫೈಲ್. ಆ ಜಾತ್ರೆ ದಿನವೇ ಇದ್ದಕ್ಕಿದ್ದ ಹಾಗೆ ಕೆಲವರು ಸತ್ತಿದ್ದು ಉಂಟು. ಅದಕ್ಕೆ ಊರಿನ ಜನಕ್ಕೆ ಜಾತ್ರೆ ಬೇಕಾಗಿಲ್ಲ ಮೇಡಮ್. ಸರಿ, ಈಗ ಜಾತ್ರೆ ಯಾರಿಗ್ ಬೇಕಾಗಿದೆ? ನಮ್ DC ಸಾಹೇಬ್ರಿಗೆ. ನಾಳೆ ಜಾತ್ರೆಯಲ್ಲಿ ಮತ್ತೇನಾದ್ರೂ ಸಾವು ನೋವು ಉಂಟಾದ್ರೆ ಊರಿನ ಜನರು ತಿರುಗಿ ಬೀಳೋದು ಅಧಿಕಾರಿಗಳ ಮೇಲೆ.
ಮತ್ತೆ ಸೆಕ್ಷನ್ 144 ಅದು ಇದು ಅಂತ ಇಲ್ಲದ್ರಾಗ್ಲೇ ಕಾರಣ ಆಗುತ್ತೆ ಮೇಡಮ್. ಡಿ ಸಿ ಅವರೇನೋ ಹಾಯಾಗಿರ್ತಾರೆ, ಒದ್ದಾಡೋದು ನೀವು ನಾವು ತಾನೇ. ಐ ಸಿ. ಅರುಣಾ ಸ್ಪೀಕಿಂಗ್. ಯಾರು? ನಾನ್ ಮರಿ, ನಿನ್ ಡ್ಯಾಡಿ. ಡ್ಯಾಡಿ. ಮೆತ್ತಗಮ್ಮ, ನಿನ್ನ ಮಮ್ಮಿ ಕೇಳಿಸ್ಬಿಟ್ರೆ ದುಡ್ಡು ರಾದಂತ ಹೋಗುತ್ತೆ. ಮಮ್ಮಿ ಇಲ್ಲ. ಚೆನ್ನಾಗಿದ್ದೀರಾ ಡ್ಯಾಡಿ? ನೀನ್ ಹೇಗಿದ್ಯಾ ಮರಿ? ಐ ಆಮ್ ಕ್ವೈಟ್ ಆಲ್ ರೈಟ್. ಮಮ್ಮಿ ಹೇಗಿದ್ದಾಳಮ್ಮ? ಪೊಲೀಸ್ ಅಲ್ವಾ, ನಿಮ್ ಹೆಸರು ಎತ್ತಿದ್ರೆ ಎಗ್ರಾಡ್ತಾಳೆ. ಹೌದಾ ಮರಿ? ಡೋಂಟ್ ವೆರಿ ಡ್ಯಾಡಿ, ನಾನ್ ನಿಮ್ಮನ್ನು ಮಮ್ಮಿನೂ ಒಂದ್ ಮಾಡೇ ಮಾಡ್ತೀನಿ. ಗಾಡ್ ಪ್ರಾಮಿಸ್. ಏನಮ್ಮ ಭಾರಿ ಸ್ಪೀಡ್, ಎಲ್ಲಿಗೆ ಹಾರಿಸ್ಕೊಂಡು ಹೋಗ್ತಾ ಇದ್ಯಾ? ಹಕ್ಕಿನ? ಏ ಗೋವಿಂದ, ದಾರಿ ಬಿಡ. ಮರ್ಯಾದೆಗೆ ದಾರಿ ಬಿಡ್ತೀಯಾ ಇಲ್ಲ ಬ್ರೇಕ್ ಮಾಡ್ಲಾ ನಿನ್ ಬಾಡಿನ? ಬ್ರೇಕು ಕೇಕು ಎಲ್ಲ ಯಾಕಮ್ಮ? ಮೊದ್ಲು ಹೀಗೆ ಒಬ್ಬಳನ್ನ ಕರ್ಕೊಂಡ್ ತಿರುಗ್ತಾ ಇದ್ದಲ್ಲಮ್ಮ ರೋಮಿಯೋ, ಅವಳೇನ್ ಮಾಡ್ದೆ? ಎಲ್ ಬಿಟ್ಟೆ ಹೇಳ್ತೀಯಾ? ಯಾರೋ ಅವಳು? ಅದೇ ಡ್ಯಾನ್ಸರ್ ಕಮಲ. ಆಸೆ ತಿರುದ ಮೇಲೆ ಅವಳು ಯಾರೋ ಆಗ್ಬಿಟ್ಲಲ್ಲ. ಇವಳು ಸಿಕ್ಕಿದ ತಕ್ಷಣ ಅವಳಿಗೆ ಸೋಡಾ ಚಿಟ್ಟಿ ಕೊಟ್ಬಿಟ್ಯಾ? ಶರಪ್, ಏನೇನೋ ಬೊಗಳ್ಬೇಡ. ಏಯ್, ದಾರಿ ಬಿಡ. ದಾರಿ ಬಿಡ್ಬೇಕಾ? ಏನ್ ಮಹಾ ಪತಿವ್ರತೆ, ಮದುವೆಗೆ ಮೊದ್ಲೇ ಹನಿಮೂನ? ಮುಚ್ಚ ಬಾಯ್, ನಾನ್ ಇವರನ್ನೇ ಮದ್ವೆ ಆಗೋದು. ನೀನ್ ಯಾರನ್ನ ಬೇಕಾದ್ರೂ ಮದುವೆ ಆಗು, ಆದ್ರೆ ಅದಕ್ಕೆ ಕಾಲೇಜ್ ರವಡಿ ಪರ್ಮಿಷನ್ ಬೇಕೇ ಬೇಕು. ಪರ್ಮಿಷನ್? ಎಸ್. ಈ ತಣ್ಣಗಿರೋ ತುಟಿಗೊಂದು ಸಿಹಿ ಮುತ್ತು ಬೇಕು. ಮುತ್ತು ಬೇಕೇನ ಮಗನೇ ನಿನಗೆ? ಎಷ್ಟೋ ಬೇಕು? ನಿಂದಲ್ಲಪ್ಪ, ಅವಳ್ದು. ಮೊದ್ಲು ನಾನ್ ಕೊಡ್ತೀನಿ, ಅಲ್ಲಿಗೂ ನೀನು ಮೂತಿ ನೆಟ್ಟಿಗಿದ್ರೆ ಅವಳು ಕೊಡ್ತಾಳೆ. ತಗೋ. ನಾನು ನೋಡ್ತೀನಿ ಕಣ. ಸೂರ್ಯ, ಪೆಟ್ಟಾಯ್ತಾ? ಆಯ್ತು. ಎಲ್ಲಿ? ನನಗಲ್ಲ, ಅವನಿಗೆ. ಸೂರ್ಯ, ದಿನ ನನ್ನನ್ನು ಹೀಗೆ ಏನೇನೋ ಅಂತಿರ್ತಾನೆ, ಹಿಂದಿದ್ದೇನೆ ಬರ್ತಾನೆ. ಡೋಂಟ್ ವರಿ, ಇವತ್ತು ಅವನು ಬಿದ್ದ ಏಟಿಗೆ ಇನ್ಯಾವತ್ತೂ ನಿನ್ ತಂಟೆಗೆ ಬರಲ್ಲ. ನಾಯಿ ಬಾಲಕ್ ದಬ್ಬೆ ಕಟ್ಟಿದ್ರೆ ನೆಟ್ಕಾಗೋಲ್ಲ ಸೂರ್ಯ. ಏನಿಹೌ, ನಾವಿಬ್ರು ಆದಷ್ಟು ಬೇಗ ಮದ್ವೆ ಆಗೋದು ಒಳ್ಳೇದು. ಆಯ್ತು ಬಿಡು. ಮೊದ್ಲು ನಿಮ್ ತಾಯಿ ಹತ್ರ ಹೋಗಿ ಮದ್ವೆ ವಿಷಯ ಮಾತಾಡಿ ಪ್ಲೀಸ್. ನಿಮ್ ಅಕ್ಕನ ಮದ್ವೆ ಸೆಟ್ಲ್ ಆಗಿದ್ ಕೇಳಿ ತುಂಬಾ ಸಂತೋಷ ಆಯ್ತಮ್ಮ. ಬಾರೋ, ಕಮಲಾ ನಿನಗೋಸ್ಕರ ಬಹಳ ಹೊತ್ತಿನಿಂದ ಕಾಯ್ಕೊಂಡ್ ಕೂತಿದ್ದಾಳೆ. ಹಾಯ್ ಕಮಲಾ. ಹಾಯ್, ತಗೊಳ್ಳಿ ನಮ್ಮ ಅಕ್ಕನ ಮದ್ವೆ ಇನ್ವಿಟೇಷನ್. ವೆರಿ ಗುಡ್. ಯಾಕೊಂತರ ಇದೆಯಾ? ಅಕ್ಕನ ಮದ್ವೆ ಏನೋ ಸರಿ, ಆದ್ರೆ ಖರ್ಚು ಕಡಿಮೆ ಅಂದ್ರೂ 60,000 ರೂಪಾಯಿ ಬರುತ್ತೆ. ಸೂರ್ಯ, ಈಗ ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಮಾತ್ರ ನಮ್ಮ ಅಕ್ಕನ ಮದ್ವೆ ನಡೆಯೋಕ್ ಸಾಧ್ಯ. ಅರ್ಥ ಆಗ್ಲಿಲ್ಲ. ಅಷ್ಟು ಹಣ ಬೇಕು ಅಂದ್ರೆ ನಾವೊಂದು ಡಾನ್ಸ್ ಪ್ರೋಗ್ರಾಮ್ ಕೊಡ್ಬೇಕು. ನಮ್ ಡಾನ್ಸ್ ಪ್ರೋಗ್ರಾಮ್ಗೆ ಈಗ್ಲೂ ಡಿಮಾಂಡ್ ಇದೆ. ಸಾರಿ ಕಮಲಾ, ಡ್ಯಾನ್ಸ್ ಗಿನ್ಸ್ ಎಲ್ಲ ಕಾಲೇಜ್ಗೆ ಕೊನೆ ಆಯ್ತು.
ಇನ್ನೇನು IAS ಆಫೀಸರ್ ಆಗ್ತಾ ಇದ್ದೀನಿ. ಸೂರ್ಯ ಪ್ಲೀಸ್ ಆಗೋಲ್ಲ ಅನ್ಬೇಡಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಐ ಕಾಂಟ್. ಸೂರ್ಯ ಹಾಗನ್ಬೇಡ್ವೋ, ಇದೊಂದು ಒಳ್ಳೆ ಕಾರ್ಯ. ಅದು ಅಲ್ದೆ ಒಂದು ಮದುವೆ ಮಾಡಿಸಿದ ಪುಣ್ಯ ಬರುತ್ತೆ ಕಣೋ. ಒಪ್ಕೊಳ್ಳೋ. ಒಪ್ಕೊಂಡೆ ಕಿರಣ, ಈ ಮದುವೆಗೆ ಖಂಡಿತ ನಮ್ಮ ಒಪ್ಪಿಗೆ ಇದೆ. ಏನೇ ಸುನಂದ? ಸೂರ್ಯನೇ ಕೇಳಮ್ಮ, ಅವನು ಯಾವತ್ ಮದುವೆ ಅಂತಾನೆ ಅವತ್ತೇ ಶುಭಶ್ಯ ಶೀಘ್ರಂ. ಹಲೋ, ಸೂರ್ಯ ಇದ್ದಾರಾ? ಇಲ್ವಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಸ್ವಲ್ಪ ಹೇಳ್ತೀರಾ? ನಿನಗ್ ಗೊತ್ತಿಲ್ವಾ? ಅವಂದು ಕಮಲಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಹೋಗಿದ್ದಾನೆ.